ಕಣ. ಜ್ಯೂಸ್ ಎಲ್ಲ ಕೊಡೋದು ಮತ್ತೆ ಅಮೇರಿಕನ್ ಕಾಫಿ ನನಗೆ ಗೊತ್ತೇ ಇರಲಿಲ್ಲ. 10 ವರ್ಷನಾ? 10 ವರ್ಷ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಅದು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ. ಅದಕ್ಕೋಸ್ಕರ ನಾನು ರೆಡಿ ಆಗ್ತಾ ಇದ್ದೆ. ನನ್ನ ಫ್ರೆಂಡ್ ನೇಮ್ ಬಂದು ಸುಧಾ ಅಂತ. ಅವಳು ನನಗೆ ಒಂದು 12 ಇಯರ್ಸಿಂದ ಫ್ರೆಂಡ್ ಅಂತ ಹೇಳ್ಬೋದು. ನಮ್ಮ ಫ್ರೆಂಡ್ಶಿಪ್ ಹೇಗಿದೆ ಅಂತಂದರೆ ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು. ನನ್ನ ಬರ್ಡೇಗೆ ಯಾರೇ ಮಿಸ್ ಮಾಡಿದರೂ ಇವಳು ಯಾವಾಗಲೂ ಮಿಸ್ ಮಾಡಲ್ಲ. ನನಗೆ ಹೇಳೇ ಇರಲ್ಲ. ಸೊ ಸಡನ್ನಾಗಿ ಬರ್ತಾಳೆ, ಸರ್ಪ್ರೈಸ್ ಕೊಡ್ತಾಳೆ, ಚೆನ್ನಾಗಿರುತ್ತೆ ಒಂಥರ. ಸೊ ನನಗೆ ಈ ಥರ ಎಲ್ಲ ಬರ್ಡೇ ಪಾರ್ಟಿ ಅವೆಲ್ಲ ನಾನು ಜಾಸ್ತಿ ಹೋಗಲ್ಲ ನಿಜ ಹೇಳಬೇಕು ಅಂದರೆ. ಇವಳು ನನ್ನ ಬರ್ಡೇಗೆ ಯಾವಾಗಲೂ ಬರ್ತಾಳೆ. ಸೊ ನಾನು ಏನೇ ಸ್ವಲ್ಪ ಬ್ಯುಸಿ ಇದ್ರೂ ಫ್ರೀ ಮಾಡಿಕೊಂಡು ಇವಳು ಬರ್ಡೇ ಅಂತೂ ನಾನು ಮಿಸ್ ಮಾಡಲ್ಲ. ಹೋಗಿ ಒಂದು ವಿಶ್ ಮಾಡ್ತೀನಿ, ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಒಂದು ಒಳ್ಳೆ ಊಟ ಮಾಡ್ತೀವಿ. ಒಂಥರ ಚೆನ್ನಾಗಿರುತ್ತೆ ಅಲ್ಲ. ಲೈಫು ತುಂಬ ಶಾರ್ಟ್ ಅಲ್ಲ. ಒಂದು ಒಳ್ಳೆ ಫ್ರೆಂಡ್ಸ್ಗಳನ್ನ ನಾವು ಯಾವತ್ತೂ ಕಳ್ಕೋಬಾರ್ದು ಲೈಫಲ್ಲಿ. ನನಗಿರೋ ಫ್ರೆಂಡ್ ಸರ್ಕಲಲ್ಲಿ ಇವಳು ಬಾಂಡಿಂಗೇ ಸ್ಟ್ರಾಂಗ್ ಅಂತ ಹೇಳ್ಬೋದು. ಏಕೆಂದರೆ ಅಷ್ಟು ವರ್ಷದಿಂದ ನಾವು ಜೊತೆಗಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು. ನೋಡಿ, ಈ ಬರ್ಡೇಗೋಸ್ಕರ ನನ್ನ ಲುಕ್ಕು ಈ ಥರ ಇದೆ. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ತುಂಬ ಏನು ಮೇಕಪ್ ಮಾಡಿಲ್ಲ, ಸಿಂಪಲ್ ಲುಕ್ ಅಂತ ಹೇಳ್ಬೋದು. ನನಗೆ ಸಿಂಪಲಾಗಿದ್ರೇ, ಸ್ವಲ್ಪ ಸಿಂಪಲಾಗಿ ಮೇಕಪ್ ಮಾಡಿದ್ರೇ ಇಷ್ಟ ಆಗುತ್ತೆ. ತುಂಬ ಓವರ್ ಆಗಿದ್ದರೆ ಅಷ್ಟು ಇಷ್ಟ ಆಗಲ್ಲ. ನಾವಿವತ್ತು ತುಂಬ ಮಾತಾಡಿದ್ದೀವಿ ಫ್ರೆಂಡ್ಶಿಪ್ ಬಗ್ಗೆ, ನಮ್ಮ ಜರ್ನಿ ಬಗ್ಗೆ. ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮೊದಲ ಸಲ ಮನದೊಳಗೆ ಮಳೆ, ಇಷ್ಟೊಂದು ಮಳೆ. ಬರ್ಡೇಗೆ ಅಂತ ಬಂದು ಮಳೆ ಬರ್ಸ್ಬಿಟ್ಟಿದ್ಯಾ ಫುಲ್ಲು. ಏನು ಮಾಡೋಕ್ಕಾಗಲ್ಲ. ಸೊಬಗನು ನಾಚಿಸು ಹುಡುಗಿಯ. ಬೇಡ, ಸೈಡಲ್ಲಿ ಇರಲಿ. ಮಳೆ ಬರ್ತಿದೆ, ಏನು ಮಾಡೋಕ್ಕಾಗಲ್ಲ. ಬ್ಯಾಂಗ್ಳೂರ್ ಕೂಲ್ ಆಗಿದೆಯಲ್ಲ. ಫಿನಿಶಿಂಗ್ ಆಯ್ತಾ ಪಾರ್ಟಿ ಎಲ್ಲ? ಹೇಗಿತ್ತು? ಫ್ರೆಂಡ್ ಪಾರ್ಟಿ ಸಕ್ಕತ್ತಾಗಾಯ್ತು. ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಬರ್ಡೇ ಗರ್ಲ್ ಹೇಳ್ಬೇಕಪ್ಪ ನೆಕ್ಸ್ಟ್ ಪ್ರೋಗ್ರಾಮ್ ಏನಂತ. ನಾನು ಹಿಂಗೆ ಹೇಳೋಕ್ಕಾಗುತ್ತೆ? ಒಳ್ಳೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದಾಳೆ. ಅಫ್ಕೋರ್ಸ್ ಈಗ ರೆಡಿನೇ ಇದ್ದೀನಿ, ನೀನು ರೆಡಿ ಆಗಬೇಕಷ್ಟೇ. ಅದಕ್ಕೆ ಇವಾಗೆಲ್ಲ ಪ್ರಿಪೇರ್ ಆಗ್ತಿದ್ದೀವಿ. ಇವಾಗೆಲ್ಲ ವಿಂಗ್ಸ್ ಮತ್ತು ಏನೋ ಲೆಗ್ ಪೀಸ್ ಎಲ್ಲ ತಿಂದು
ಜ್ಯೂಸು ಎಲ್ಲ ಕುಡಿದು ಖಾಲಿ ಆಯಿತು. ನೆಕ್ಸ್ಟ್ ಇವಾಗ ಅರ್ಧ ಹೊಟ್ಟೆ ತುಂಬಿದೆ. ಈಗ ನೆಕ್ಸ್ಟ್ ಬಿರಿಯಾನಿ, ಒಂದು ಮಟನ್ ಬಿರಿಯಾನಿ ಎಲ್ಲ ಕುಡಿಸ್ಕೊಂಡ್ರೆ ಓಕೆ, ಫಿನಿಶ್ ಇವತ್ತಿಂದು. ಓಕೆ, ನಾನು ಹಿಂಗೊಂದು ಏನೋ ಕ್ವಶನ್ ಕೇಳಬೇಕು. ನೀನು ಹೇರ್ ಇಷ್ಟೊಂದು ಗ್ರೋತ್ ಯಾಕಾಗಿದೆ? ಏನು ಅಪ್ಲೈ ಮಾಡ್ತಾ ಇದೀಯಾ? ಹೇರ್ಗ ಹಾಂ, ಯಾವಾಗಲೂ ಸ್ಮೈಲಲ್ಲಿ ಇರ್ತೀನಿ. ಅದಕ್ಕೆ ಓನ್ಲಿ ಹ್ಯಾಪಿ. ಹೇರ್ ಸೀಕ್ರೆಟು ಸಪ್ರೇಟ್ ಹೇಳೋದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲ, ನಿಜವಾಗ್ಲೂ ನಿಮ್ಗೆ ತುಂಬ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗಿದೆ. ಹಾಂ, ರಿಯಲಿ. ಓಕೆ. ಹೇರ್ ಸೀಕ್ರೆಟ್ ಹೇಳುವ. ಫಸ್ಟ್ ಎಲ್ಲ ಟೈಫಾಯ್ಡು ಆಗಿತ್ತು ನನಗೆ. ಹಾಂ ಹಾಂ, ಸೊ ಅದರಿಂದ ತುಂಬ ಏರ್ ಫಾಲು ಆಗ್ತಿತ್ತು. ಓಕೆ ಈ ಏರ್ದೇನೆ ಆ್ಯಡ್ ಅನ್ಕೊಂಬಿಟ್ಟೆ. ಓಕೆ, ಎಂಜಾಯ್ಮೆಂಟ್ ಇದೆ, ಎಂಜಾಯ್ಮೆಂಟ್ ಮಾಡ್ತಾ ಇರು. ಖುಷಿ ಆಯಿತು ನನಗೆ ಬಂದು. ನಾನು ಅಲ್ಲೇ ಬಂದು ಹೇಳ್ತೀನಿ. ಅಲ್ಲೇ ಬಂದೆ. ಹೇಳಿ ಮೇಡಮ್, ನಿಮ್ಗೆ ಎಷ್ಟು ಖುಷಿ ಆಯಿತು? ಎಷ್ಟು ಖುಷಿ ಆಯಿತು? ಪಾರ್ಟಿ ಎಲ್ಲ ಬಂದಿರೋದು, ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರೋದು. ಫ್ರೆಂಡ್ಸ್ ಯಾರು ಬರ್ತಿಲ್ಲ ಬಿಡು, ಒಬ್ರೇ ಬಿಟ್ರೆ. ಹಾಂ, ಅದೇ ಫ್ರೆಂಡ್ಸ್ ತಾನೆ. ಎಲ್ಲ ಫ್ರೆಂಡ್ಸ್ಗೂ ಸುಳ್ಳು ಹೇಳಿದಾಳೆ. ಫ್ರೆಂಡ್ ನಾನಿಲ್ಲ, ಹಾಂ, ನನ್ನ ಮನೇಲಿಲ್ಲ, ಇವ್ರ ಫ್ರೆಂಡ್ ಅಂದರೆ ಎಲ್ಲಿ ಹೋಗಿದ್ದೀನಿ ಅಂತ ಹೇಳಿದ್ದೀರಾ? ಒಬ್ಬಳಿಗೆ ಸತ್ಯ ಹೇಳಿರೋದು. ಹಾಂ, ಅಂದರೆ ಡೆಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿದ್ದೀರಾ? ಹಾಂ, ನಾನು ತುಂಬ ಜನ ಹೇಳಿ ನಾನು ಬ್ಯಾಂಗ್ಳೂರಲ್ಲಿ ಇಲ್ಲ, ಸೊ ನಾನು ಡೆಲ್ಲಿಲಿ ಇದ್ದೀನಿ, ನಾನು ಬರೋದು ನೆಕ್ಸ್ಟ್ ವೀಕ್ ಆಗುತ್ತಂತ ಹೇಳಿದೆ. ಮತ್ತೆ ದಿಢೀರನ್ನ ಬಂದಿದ್ದೀರಾ? ಅದೇನೋ ಗೊತ್ತಿಲ್ಲ, ಇವ್ರ ಮೇಲೆ ಪ್ರೀತಿಯಿಂದ ಜಾಸ್ತಿ ಹೆಚ್ಚಾಗಿ ಬಂದೆ. ಡೌ ಅಂದರೆ ನಿಮ್ಮ ಫ್ರೆಂಡ್ಸಲ್ಲಿ ಇವ್ರ ಮೇಲೆ ಜಾಸ್ತಿ ಲವ್ ಇರೋದಾ? ಏನೋ ಒಂಥರ ಸಿಸ್ಟರ್ ಬಾಂಡಿಂಗ್ ಅಂತ ಅನ್ಬೋದು. ನಮ್ಗೆ ಇಲ್ಲ ಸೆಕೆಂಡ್ ರೀಸನ್, ಏನೋ ಒಂದು ಸಿಸ್ಟರ್ ಬಾಂಡಿಂಗ್ ಇದೆ. ಬೇಡ ಅಂದ್ರೂ ಹೇಳ್ಕೊಂಡು ಬರ್ತೀನಿ ನೈಟ್. ನಾನು ಅಷ್ಟೇ ಬರ್ಡೇ ಫಂಕ್ಷನ್ಸ್ ಅಂತೆಲ್ಲ ಅಂದರೆ ಜಾಸ್ತಿ ಹೋಗಲ್ಲ, ನಿಜ ಹೇಳ್ಬೇಕಂದ್ರೆ. ಬಟ್ ನನ್ನ ಬರ್ಡೇ ಯಾವಾಗಿದ್ರು ಯಾರು ಬಂದಿಲ್ಲ ಅಂದರೂ ಇವ್ರು ಬಂದು ನನಗೆ ವಿಶ್ ಮಾಡಿ ಏನೋ ಒಂದು ಗಿಫ್ಟ್ ಕೊಟ್ಟು ಮಾತಾಡ್ಸ್ಕೊಂಡು ಹೋಗ್ತಾರೆ. ಒಂಥರ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸೊ ಅದರಿಂದ ಇಷ್ಟ ನನಗೆ ಒಂಥರ. ಬಟ್ ಇವಳು ಕರೆದ್ರೂ ನಾನು ಏನೇ ಬ್ಯುಸಿ ಇದ್ರೂ ಫ್ರೀ ಮಾಡ್ಕೊಂಡು ಬರ್ತೀನಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಮೇಡಮ್? ನನಗೆ ಹ್ಯಾಪಿ, ಹ್ಯಾಪಿ, ಫುಲ್ ಹ್ಯಾಪಿ ಅಷ್ಟೇ. ಫುಲ್ ಹ್ಯಾಪಿ ಅಷ್ಟೇನಾ? ಇವತ್ತಿನ ಡೇಸ್ ಹೆಂಗಿತ್ತು? ವೆರಿ ನೈಸ್, ಗುಡ್. ಗುಡ್. It's a lovely time and lovely moments and lovely friends. Once again, as a not word again use ಮಾಡೋಕ್ಕಾಗಲ್ಲ ಆ ಥರ ಮೂಮೆಂಟ್ಸ್ ಇದೆ. ಬಟ್ ಹ್ಯಾಪಿ, ಫುಲ್ ಹ್ಯಾಪಿ. With is a memory, so lots of love. That's all. ಕೆಲವು ನಿಮ್ಮ ಫ್ರೆಂಡ್ ಕೇಳಿರೋ ಪ್ರಕಾರ Okay, ನಿಮ್ಮಿಬ್ರು ಫೋಟೋಸ್ ನೋಡಿದ್ರೆ okay, ಕೆಲವೊಂದು ವಿಡಿಯೋಸನ್ನು ನೋಡಿದಾರಂತೆ. of course. ಅವ್ರು ಹೇಳ್ತಾರೆ ನೀವಿಬ್ರು ಅಕ್ಕ ತಂಗಿನ ಅಂತ ಕೇಳ್ತಾರಲ್ಲ, ಅದಕ್ಕೇನಂತೀರಾ? ಅನ್ಕೊಳ್ಳಿ, ಹಾಕ್ಕೊಳ್ಳಿ, ಅದರಲ್ಲಿ ಏನಿದೆ? ಏಕೆ ಫ್ರೆಂಡ್ಸ್ ಅಂದರೆ ಸಿಸ್ಟರ್ಸ್ ಥರನೇ ಇರಬೇಕು. ಅದೇ ಫ್ರೆಂಡ್ಶಿಪ್ ಅಂತ ಹೇಳೋದು. ಓಕೆನಾ? ಮೇಡಮ್ ಮಾತಾಡಿ ಮೇಡಮ್. ಯಾವ ಕಲರ್ ಇಷ್ಟ ಅವ್ರಿಗೆ, ನಿಮ್ಮ ಫ್ರೆಂಡ್ಗೆ? ಬ್ಲ್ಯಾಕ್, ಬ್ಲ್ಯಾಕ್. ಬ್ಲ್ಯಾಕ್ ಆ್ಯಂಡ್ ಪರ್ಪಲ್. ಕರೆಕ್ಟ್. ನೆಕ್ಸ್ಟು ನೆಕ್ಸ್ಟಾ? ಹೇಗಿತ್ತು ನನ್ನ ಜೊತೆ ಇಷ್ಟು ವರ್ಷದ ಫ್ರೆಂಡ್ಶಿಪ್ಪು? ಎಷ್ಟು ಟಾರ್ಚರ್ ಮಾಡಿದ್ದೀನಿ, ಎಷ್ಟು ಖುಷಿಯಾಗಿದೆಯಾ ನನ್ನ ಜೊತೆ ಇದ್ದು? ಏನು ಅಂತ 12 years ಆಗಿದೆ. 12 yearsಲ್ಲಿ ನೀವಿಬ್ಬರು ಎಲ್ಲಿ ಭೇಟಿ ಆಗಿದ್ದೀರಾ ಫಸ್ಟ್ ಟೈಮು? ಫಸ್ಟ್ ಮೀಟ್ ಆಗಿದೆ ಒಂದು ಆಡಿಷನ್ ಅಲ್ಲಿ. ಏನು ಆಡಿಷನ್? ಏನಂದ್ರೆ ಒಂದು ಯಾವುದೋ ನಂದು ಆ್ಯಂಕರಿಂಗ್ ಇತ್ತು, ಬಟ್ ಇವಳದು ಒಂದು ಶೂಟಿಂಗ್ ಫಿಲಮ್ ಇಂಡಸ್ಟ್ರಿಲಿ. ಫಸ್ಟು ಅಕಾಡೆಮಿಗೆ ಹೋಗಿದ್ವಿ. ಅಕಾಡೆಮಿಗೆ ಹೋದಾಗ ಫಸ್ಟು ನನಗೆ ಫಸ್ಟ್ ಒಂದು ಮೀಟ್ ಇರಲಿಲ್ಲ. ಐ ಥಿಂಕ್ ಏನೋ ಒಂದು ಅಷ್ಟೇ, ಅವಳು ಫೇಸ್ ನೋಡ್ತಾಯಿದ್ದೆ, ನಾನು ಫೇಸ್ ನೋಡ್ತಾ ಇದ್ವಿ. ಆಮೇಲೆ ಯಾವುದೋ ಒಂದು ಡೇಲಿ ಏನೋ ಒಂದು ಓಪನಿಂಗ್ಸಲ್ಲಿ ಮಾರ್ಕ್ಸ್ ಬಂತು ನಮ್ಮಿಬ್ಬರಲ್ಲಿ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು. ಸೊ ಅವಾಗ ಅವಳ ಫೀಲಿಂಗ್ಸ್ ತುಂಬ ಇಷ್ಟ ಆಯಿತು. ಮೇಡಮ್ ನಿಮ್ಮ ಮದುವೆ ಆಗಿದೆಯಾ? ಇಲ್ಲ ಮೇಡಮ್, ಏನು ಕ್ವಶನು ಅಂತಂದರೆ ಮಗು ಥರ ಅಳ್ತಾ ಇತ್ತು ಅಂತ ಹೇಳಿದ್ರಲ್ವ, ಸೊ ಮಗುನ ಯಾವ ಥರ ಅಂದರೆ ಮ್ಯಾನೇಜ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿತ್ತಾ? ಅದೇ ಹೇಳ್ತಾ ಇದ್ದೀನ. ಬಟ್ ನಾನು ಅವಾಗ ಹೋದಾಗ ಇವಳಿಗೆ ನನಗೆ ಒಂಥರ ಏನು ಫೀಲಿಂಗ್ಸ್ ಅಂದರೆ ಎಲ್ಲ ರೀತಿ ಒಂದೇ ರೀತಿ ಈಕ್ವಲ್ ಇದೆ. ಫಸ್ಟ್ ಆಫ್ ಆಲ್ ಆಗಿ ಯಾರಾದರೂ ಅಂದರೆ ಯಾರನ್ನ ಅಷ್ಟು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ. ಹಾಂ, ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಎತ್ಕೊಳ್ಳೋ ತನಕ ಇರಬೇಕು, ಅದೊಂದು ಅಷ್ಟೇ ಇರೋದು. ಹಾಗೆ ಆಯಿತು. ಹಾಗೆ ಹೋಗ್ತಾ ಹೋಗ್ತಾ ಇವಾಗ 12 years ಬಂದಿದೆ. ಈ 12 yearsಲ್ಲಿ ನಾವಿಬ್ರು ಕಿತ್ತಾಡಿದಾಗಲೂ ಅಷ್ಟಿಲ್ಲ ಅಲ್ಲ, ನಾವೇನು ಕಿತ್ತೇ ಆಡಿಲ್ಲ. ಇಲ್ಲ, ಕಿತ್ತು ಆಡಿದೀವಿ ಅಂದರೆ ಅದೇ ಒಂದು ಶಿಕೆ. ಸರಿ. ಬೈದ್ರೆ ನಾನೇನಾದರೂ ನಿಜ ಹೇಳ್ಬೇಕಂದ್ರೆ ನಾನೇ ರೇಗಿದ್ದೀವಿ ಅಂದರೆ ಏನಾದರೂ ಇದು ಮಾಡಿದ್ದೀನಿ ಅಷ್ಟೇ. ನಾನು ಬೇಜಾರಾದರೆ ಇವ್ಳಿಗೆ ಅರ್ಥ ಆಗ್ಬಿಡುತ್ತೆ, ಸೈಲೆಂಟ್ ಆಗ್ತಾಳೆ. ಇವಳು ಬೇರೆ ಹತ್ರ ಎಲ್ಲ ಜಗಳ ಆಡ್ತಾಳೆ, ಸರಿ ಮೇಡಮ್. ನನ್ನ ಹತ್ರ ಅಂತ ಜಗಳ ಮಾಡ್ಕೊಡಲ್ಲ ಯಾವತ್ತೂ.
ಅದು ಇಷ್ಟ ನಂಗೆ ಹೇಳಲ್ಲ. ನಿಮ್ಮ ಫ್ರೆಂಡಲ್ಲಿ ಇಷ್ಟ ಆಗದೆ ಇರೋ ಗುಣ ಯಾವುದು? ತುಂಬಾ ಜನ ಅಂದ್ರೆ ಎಲ್ಲರೂ ನಂಬಿಡ್ತಾಳೆ ಜಾಸ್ತಿ ಅಂದ್ರೆ. ಮೇಡಮ್ ನಾನು ಅದನ್ನ ಹೇಳ್ತಾ ಇಲ್ಲ, ನಿಮ್ಮ ಫ್ರೆಂಡಲ್ಲಿ ಇಷ್ಟ ಈ ಥರ ಇರಬಾರ್ದು ಅನ್ನೋ ಥರ ಇರೋಂಥ ಗುಣ ಯಾವುದು ಅಂತ ಅದೇ ಕೇಳಿರೋದು. ಹೇಳಿದ್ನಲ್ಲ, ತುಂಬಾ ಜನ ಅಂದ್ರೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ ಅವಳಿಗೆ. ಅದು ಒಳ್ಳೇದಲ್ವಾ? ತಪ್ಪದು ಯಾರು ಹೇಳಿ ಏನಕ್ಕೆ ತಪ್ಪಾಗುತ್ತೆ? ಆಗ್ಬಾರ್ದಿಲ್ಲ. ಅತಿ ಹೆಂಗೆ? ಇವಳ ಕಡೆಯಿಂದ ತುಂಬಾ ಜನ ಹೆಲ್ಪಿಂಗ್ ತೋರ್ತಾರೆ, ಬಟ್ ಆಮೇಲೆ ಲಾಸ್ಟ್ ಅಲ್ಲಿ ಏನೋ ಒಂಥರ ಸಮಥಿಂಗ್ ಇಂದ ದೂರ ಆಗ್ಬಿಡುತ್ತೆ. ಅದೇ ಬೇಜಾರು. ಸರಿ, ನೀವು ಅವರಿಗೆ ಯಾವ್ದು ಗುಣ ಇಷ್ಟ ನಿಮಗೆ? ನಂಗ ಇಷ್ಟ ಇಲ್ಲ ಅಂದ್ರೆ ಅದು ಕೇಳಿ. ಅಲ್ಲ, ಇಷ್ಟ ಇರೋ ಗುಣ ಕೇಳಿರೋದು ನಾನು. ಇಷ್ಟ ಇರೋದು ಅಂದ್ರೆ ನನಗೆ ಸ್ವಲ್ಪ ಕೋಪ ಜಾಸ್ತಿ, ಓಕೆ. ಸೀರಿಯಸ್ ಆಗಿ ಕೋಪ ಜಾಸ್ತಿ. ಹ್ಞೂ. ಬಟ್ ನಂಗೆ ಕೋಪ ಇದ್ದು ನಾನೇನಾದ್ರು ಬೇಜಾರಾಗಿದ್ರು ಅವಳು ನನ್ನ ಹತ್ರ ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ರಿಟರ್ನ್ ಅವಳೇ ಕಾಲ್ ಮಾಡ್ತಾಳೆ. ನಾನೇ ನೆನಪು ಮಾಡ್ಕೊಂಡು ಇವಳ ಹತ್ರ ನಾನು ಕೋಪ ಮಾಡಿ ಬೇಜಾರು ಮಾಡ್ಕೊಂಡಿದ್ನಲ್ಲ, ಇವಳು ರಾಜು ಹೇಗಿದೆಯಾ, ಏನು ಮಾಡ್ತಿದ್ಯಾ ಅಂತ ಈ ಥರ ಮಾತು ಸ್ಟಾರ್ಟ್ ಮಾಡ್ಬಿಡ್ತಾಳೆ. ನನಗೆ ಅವಾಗ ಅದೆಲ್ಲ ಮತ್ತೆ ಹೋಗ್ಬಿಡುತ್ತೆ ಆ ಥರ. ಬಟ್ ಜಗಳ ಆಡಿ ಮುನ್ಸ್ಕೊಂಡಿರೋ ಅಂಥದ್ದಂತೂ 12 ಇಯರ್ಸಿಂದ ಇಲ್ಲ. ಸ್ವೀಟಾಗಿ ಇದ್ದೀವಿ, ಮುಂದೆನೂ ಹೀಗೆ ಇರಲಿ ಅಲ್ವಾ? ಇವಾಗ ಏನೇನು ಮಾಡ್ತಾ ಇದ್ದೀರಾ? ನೀವೇನು ಮಾಡ್ತಾ ಇದ್ದೀರಾ? ನಾನೇನ್ ಮಾಡ್ತಾ ಇದ್ದೀನಿ ನನಗೆ ನಾನು ಹೇಳಲ್ಲ, ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ. ಮೇಡಮ್ ನಿಮ್ಮದು ನಿಮ್ಮ ಇವರು ಏನು ಮಾಡ್ತಾರೆ ನಾನೆಲ್ಲ ಬೇಡ. ಬಿಡಿ, ಅವ್ರದ್ದು ಬೇಡ. ನಿಮ್ದು ಈಗ ನೀವೇನು ಮಾಡ್ತಾ ಇದ್ದೀರಾ? ಇಂಡಸ್ಟ್ರಿಯಲ್ಲಿ ಕಾಫಿ ಕುಡಿತಾ ಕಾಫಿ ಕುಡಿತಾ ಇದ್ದೀರಾ? ಓ, ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿ ಹೋಗ್ತಾ ಇದೆ. ಹಾ. ಮೂವೀಸ್ ಮಾಡ್ತಾ ಇದ್ದೀನಿ. ಹಾಂ. ಟೂ ಮೂವೀಸ್ ಇನ್ನ ಬ್ಯಾಲೆನ್ಸ್ ಇದೆ, ಹ್ಞೂ ಮಾಡಬೇಕು. ಹ್ಞೂ. ಶೂಟಿಂಗ್ ಆಫ್ ಮುಗ್ದಿದೆ, ಅರ್ಧ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅಂದರೆ ನೀವು ಸಿನಿಮಾಕ್ಕೆ ಹೋಗಿರೋದು ಒಳ್ಳೆತ ಅನಿಸ್ತಿದ್ಯಾ ಬೇಡ ಅನಿಸ್ತಿದ್ಯಾ? ಖುಷಿ ಇದೆ. ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಹ್ಞೂ. ಸೊ ಅದರಿಂದ ಖುಷಿ ಇದೆ. ಸೊ ನೋಡಿಕೊಂಡು ಒಳ್ಳೆಯದು ಚೆನ್ನಾಗಿರೋದು ಸಿಕ್ಕರೆ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿದ್ದೀನಿ. ಓಕೆ ಮೇಡಮ್, ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಿರಲಿ. ಥ್ಯಾಂಕ್ ಯು. ಇಂಟರ್ವ್ಯೂ ಮಾಡ್ತಿರೋ ಹೆಸರು ಸುಧಾಕರ್ ಅಂತ. ಏನು ಜ್ಯೂಸ್ ಇದು? ಜ್ಯೂಸ್ ಎಲ್ಲ ಕೊಡೋದು ಮತ್ತೇನು? ಅಮೇರಿಕನ್ ಕಾಫಿ. ನನಗೆ ಗೊತ್ತೇ ಇರಲಿಲ್ಲ. ಹೇಗಿದೆ ಹೇಳು, ಟೇಸ್ಟ್ ಮಾಡಿ ಹೇಳು. ಸರಿ, ನಿಮ್ಮ ಸಾಧನೆಗಳು ಹೇಳಿ. ಹೇಳ್ಬೇಕು ಅಂದರೆ ನನಗೆ ಕೋಪ ಜಾಸ್ತಿ. ನಾನು ಏನಾದ್ರು ಬೇಜಾರು ಮಾಡ್ಕೊಂಡ್ರು ಪಾಪ ಇವಳು ಏನು ಮನಸ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ, ಕಾಲ್ ಮಾಡ್ತಾರೆ. ಅಂದರೆ ಮೊದಲು ಬೇಜಾರು ಯಾರು ಮಾಡ್ತಾರೆ? ಅವಳು ಬೇಜಾರು ಮಾಡಿರ್ತಾಳೆ, ಅದಕ್ಕೆ ನಾನು ಬೇಜಾರಾಗಿರ್ತೀನಿ. ಸಾರಿ ಯಾರು ಕೇಳ್ತಾರೆ ನಿಮ್ಮಿಬ್ಬರಲ್ಲಿ? ಬೇಜಾರು ಏನಿಲ್ಲ, ಮೀಟ್ ಆಗೋಣ ಅನ್ಕೊಂಡಿರ್ತೀವಿ, ಬಟ್ ಏನೋ ಒಂದು ಕಾರಣದಿಂದ ಮೀಟ್ ಆಗಲ್ಲ. ಸೊ ಅದಕ್ಕೆ ಇಬ್ಬರಲ್ಲಿ ಅಷ್ಟೇ ಬೇಜಾರು ಅಂತ ಆ ಲೆವೆಲ್ಗೆ ಹೇಳ್ತೀವಿ. ಸರಿ ಮೇಡಮ್, ನಿಮ್ಮ ಹತ್ರ ನಿಮ್ಮಿಬ್ಬರಲ್ಲಿ ಯಾರು ಬೇಗ ಸಾರಿ ಕೇಳೋದು? ಇವಳೇ ಕಾಲ್ ಮಾಡ್ತಾಳೆ. ನಮ್ಮ ಸಾರಿ ಅಂತ ಏನು ಬರಲ್ಲ, ಏನಾರ ಕಾಲ್ ಮಾಡಬೇಕು ಅನ್ಸುತ್ತೆ, ನಾರ್ಮಲ್ ಆಗಿ ಮಾತಾಡ್ತೀವಿ. ಆ ಸರಿ. ಟಾಪಿಕ್ ಮರ್ತೋಗ್ಬಿಟ್ಟಿರ್ತೀವಿ, ಜಗಳ ಆಡಿರೋದೇ ಮರ್ತೋಗ್ಬಿಟ್ಟಿರ್ತೀವಿ. ಬಟ್ ಜೊತೆಯಲ್ಲಿ ಹುಟ್ಟಿದ್ರೆ ಅಕ್ಕ ತಂಗಿ ಅಂತ ಅನ್ನೋಂಗಿಲ್ಲ. ನಮ್ಮನ್ನ ಯಾರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೋ ನಮ್ಮನ್ನ ಜೊತೆಯಲ್ಲಿ ಅಂದರೆ ನಿಮ್ಮ ಭಾವನೆಗಳಾಗಲಿ, ನಿಮ್ಮ ಇದಕ್ಕೆ ಕಷ್ಟ ಸುಖಕ್ಕೆ ಹೌದು ಬರೋರೆ ಅಕ್ಕ ತಂಗಿ. ನನ್ನ ಕೋಪದಲ್ಲಿ ಏನೇ ಒಂದು ಬೈದ್ರೂ ಬೇಜಾರೇ ಮಾಡ್ಕೊಳ್ಳಲ್ಲ, ಅದಕ್ಕೆ ಇಷ್ಟ. ಬಟ್ ಬೇರೆ ಯಾರು ಬೈದ್ರು ಬಿಡಲ್ಲ, ತಿರುಗಿಸ್ಕೊಡ್ತಾಳೆ. ಹೌದು. ಬಟ್ ಅದು ಅಂದರೆ ನಮ್ಮ ಹುಡುಗಿ ಅನ್ನೋ ಥರ ಫೀಲ್ ಆಗುತ್ತೆ. ಮನೆಯವರು ಅಂತ ಒಂಥರ ಫೀಲಿಂಗ್ಸ್. ಮನೆಯವ್ರ ಹತ್ರ ಎಷ್ಟು ಮತ್ತೆ ಮೇಡಮ್, ನಿಮ್ಮ ಡೆಲ್ಲಿಗೆ ಯಾವತ್ತಾದರೂ ಕರ್ಕೊಂಡು ಹೋಗಿದ್ದೀರಾ ನಿಮ್ಮ ನಾನು ಫ್ರೆಂಡ್ಸನ್ನ? ಡೆಲ್ಲಿಗೆ ಹೋಗಿ ಇವಳು ಏನು ಜಾಬ್ ಕೇಳಿ ಫಸ್ಟು, ಏನಕ್ಕೆ ಓದ್ತಿದ್ದಾಳೆ ಕೇಳಿ. ಇಲ್ಲ ನಾನು ಅದನ್ನ ಹೇಳಕ್ಕೆ ಇಲ್ಲ. ನಾನು ಓಕೆ ಓಕೆ ಮೇಡಮ್, ಓಕೆ. ನೀವು ದಿಸ್ ಇಸ್ ಮೈ ಸೀಕ್ರೆಟ್. ಒಳ್ಳೆ ಜಾಬ್ ಎಕ್ಸಾಮ್ ಬರ್ತಿದ್ದಾಳೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ. ಹೇಳೋದು ಮುಂದೆ ಏನಾದ್ರು ಲಾಗ್ ಮಾಡಿದ್ರೆ ನಾನು ರಿವೀಲ್ ಮಾಡ್ತೀನಿ. ಅದಕ್ಕೆ ಪರ್ಮಿಷನ್ ಕೊಡ್ತೀನಿ. ಸರ್ಟಿಫಿಕೇಟ್ ಕೈಗೆ ಬಂದಮೇಲೆ ಅವಳು ರಿವೀಲ್ ಮಾಡ್ತಾಳಂತೆ. ಅವಳಿಗೆ ಈಗಲೇ ಇಷ್ಟ ಇಲ್ವಂತೆ. ಬಟ್ ಒಳ್ಳೆ ಗೌರ್ಮೆಂಟ್ ಜಾಬ್, ಪ್ರೌಡ್ ಫೀಲ್ ಆಗೋ ಜಾಬ್. ಏನು ಬರ್ಡೇ ಎಲ್ಲ ಜೋರ? ಹೇಳಮ್ಮ, ಬರ್ಡೇ ಜೋರ? ಬರ್ಡೇ ಓಕೆ 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 ಅಂದರೆ ಚೆನ್ನಾಗಿ ಆಗಿಲ್ಲ ಅಂತ ಅರ್ಥ? ಫುಲ್ ಹ್ಯಾಪಿ, ರಿಯಲಿ ಹ್ಯಾಪಿ. ನಮ್ಮ ಚಾನಲ್ಗೆ ಏನಾರು ವಿಶ್ ಮಾಡಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲ ರೀತಿ. ಕುಕ್ಕಿಂಗ್ಸ್ ಆಗಲಿ ಸೂಪರಾಗಿ ಬರ್ತಾ ಇದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ವೀಡಿಯೋಸ್ಗಳಾಗಿರ್ಬೋದು, ಅವಳು ಮಾತಾಡೋ ವೀಡಿಯೋಸ್ ತೋರಿಸೋ ರೀತಿ, ಅಡುಗೆ ಕುಕ್ಕಿಂಗ್ಸ್ ಎಲ್ಲ ಓಕೆ ಗುಡ್, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್
ನಿಮ್ಮ ಪ್ರೀತಿಯ ಮಗಳು ನಿಮ್ಮ ಪ್ರೀತಿಯ ಮಗಳು ಥರ ನೋಡ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ. ದಿಸ್ ಮೈ ಬೆಸ್ಟ್ ವಿಶಸ್ ಫಾರ್ ಮೈ ಬೆಸ್ಟ್ ಫ್ರೆಂಡ್. ಥ್ಯಾಂಕ್ ಯು, ಬಾಯ್. ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ.